ಡೇಂಜರ್ 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 ಕಾಲಜ್ಞಾನಿ ಗುರೂಜಿ ಮತ್ತೊಂದು ಸ್ಫೋಟಕ ಕಾಲಜ್ಞಾನದ ಭವಿಷ್ಯವನ್ನ ನುಡಿದಿದ್ದಾರೆ. ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರಿಂದ ಮತ್ತೊಂದು ಕಾಲಜ್ಞಾನದ ಸ್ಫೋಟಕ ಭವಿಷ್ಯ ಹೊರಬಿದ್ದಿದೆ. ಡೇಂಜರ್ 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 ಕಾಲಜ್ಞಾನಿ ಗುರೂಜಿ ಅವರ ಮತ್ತೊಂದು ಸ್ಫೋಟಕ ಭವಿಷ್ಯ. ಈ ಹಿಂದೆ ಕಾಲಜ್ಞಾನಿ ಗುರೂಜಿ ಕೊಟ್ಟಂತ ಒಂದಷ್ಟು ಏನು ಭವಿಷ್ಯದಲ್ಲಿ ಆಗಬಹುದಾದಂತ ಮಾತಿತ್ತೋ ಅದು ಈಗ ನಿಜವಾಗೋ ಟೈಮ್ ಬಂದೇ ಬಿಟ್ಟಿದೆ. ಕಾಲಜ್ಞಾನಿ ಗುರೂಜಿ ತಮ್ಮ ಕಾಲಜ್ಞಾನದ ಭವಿಷ್ಯದ ಮೂಲಕ ಮುಂದಾಗಬಹುದಾದಂತ ಬೆಳವಣಿಗೆಗಳ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ರು ಅದು ಈಗ ಸತ್ಯ ಆಗೋ ಸಮಯ ಸಮೀಪಿಸಿದೆ. ಡೇಂಜರ್ 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 ಹೊಸ ವೈರಸ್ನ ಸುಳಿವು ಕೊಟ್ಟಿದ್ರು ಕಾಲಜ್ಞಾನಿ ಗುರೂಜಿ ಮಾತು ಈಗ ನಿಜವಾಗೋ ಟೈಮ್ ಬಂದೇ ಬಿಡ್ತು. ನಿಮ್ಮೆಲ್ಲರನ್ನ ಕೂಡ ಚಕಿತಗೊಳಿಸುವಂತಹ ಕಾಲಜ್ಞಾನದ ಭವಿಷ್ಯ ಇದು. ಹೊಸ ವೈರಸ್ನ ಸುಳಿವು ಕೊಟ್ಟಿದ್ರು ಕಾಲಜ್ಞಾನಿ ಗುರೂಜಿ. ಇಡೀ ಜಗತ್ತೇ ಲಾಕ್ಡೌನ್ ಆಗೋದು ಫಿಕ್ಸ್ ಅಂತೆ. ಊಹಿಸಲಾಗದ ರಾಜಕೀಯ ದೊಂಬರಾಟ ಕೂಡ ಶುರುವಾಗಲಿದೆ ಅನ್ನುವಂತ ಮತ್ತೊಂದು ಸ್ಫೋಟಕ ಭವಿಷ್ಯ. ಗ್ರಹ ಗತಿಗಳ ಬದಲಾವಣೆಯಿಂದಾಗಿ ಆಗಬಹುದಾದಂತ ಕಾಲಜ್ಞಾನದ ಭವಿಷ್ಯ ಈಗ ಕಾಲಜ್ಞಾನಿ ಗುರೂಜಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ನುಡಿದಿದ್ರು. ಆ ಕಾಲ ಈಗ ಸಮೀಪ ಆಗ್ತಾ ಇದೆ. ಡಿಕೆಶಿ ಅಂತೆ ಇನ್ನಷ್ಟು ಗಣ್ಯಾತಿ ಗಣ್ಯರಿಗೂ ಮತ್ತು ಡಿಕೆಶಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭಗಳಲ್ಲಿ ಹಲವು ರೀತಿಯ ಸವಾಲುಗಳು ಎದುರಾಗಲಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಕಾಲಜ್ಞಾನಿ. ತಮ್ಮ ಕಾಲಜ್ಞಾನದ ಜ್ಯೋತಿಷ್ಯದ ಮೂಲಕ ಮುಂದಾಗಬಹುದಾದಂತ ಹಲವಾರು ವಿಚಾರಗಳ ಬಗ್ಗೆ ಅವರು ಭವಿಷ್ಯವನ್ನು ನುಡಿದಿದ್ರು. ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಭಾರಿ ದೊಡ್ಡ ಮಟ್ಟದ ಆತಂಕ ಎದುರಾಗಲಿದೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅಂತೆ ಹಲವಾರು ರಾಜಕಾರಣಿಗಳಿಗೂ ಕೂಡ ಈ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಬಹಳ ದೊಡ್ಡ ಮಟ್ಟದ ಡೇಂಜರ್ ಝೋನ್ ಇದೆ ಅಂತೆ. ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಈ ಹಿಂದೆ ಇದೇ ರಾಜ್ ನ್ಯೂಸ್ ಮೂಲಕ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಲಜ್ಞಾನದ ಭವಿಷ್ಯಗಳನ್ನು ನುಡಿದಿದ್ರು. ರಾಜಕೀಯ ಇರಬಹುದು, ಪ್ರಾಕೃತಿಕ ವಿಕೋಪಗಳಿರಬಹುದು, ಅಥವಾ ಇನ್ಯಾವುದೇ ದೇಶ ವಿದೇಶಗಳಲ್ಲಿ ಸಂಭವಿಸಬಹುದಾದಂಥ ಯುದ್ಧ ಸನ್ನಿವೇಶಗಳಿರಬಹುದು. ಆ ರೀತಿಯ ಹಲವಾರು ವಿಚಾರಗಳಲ್ಲಿ ಕಾಲಜ್ಞಾನಿ ಗುರೂಜಿ ಅವರು ಏನು ಭವಿಷ್ಯವನ್ನು ನುಡಿದಿದ್ರು ಅದು ಮುಂದಿನ ಭವಿಷ್ಯತ್ ಕಾಲದಲ್ಲಿ ಅದೆಲ್ಲ ಕೂಡ ಆಗಿರೋದನ್ನ ತಾವೆಲ್ಲ ಕೂಡ ಗಮನಿಸಿದ್ದೀರಿ. ಹಲವಾರು ಬಾರಿ ಗುರೂಜಿ ಹೇಳಿದಂಥ ಭವಿಷ್ಯಗಳು ನಿಜವಾಗ್ತಾ ಬಂದಿದ್ದಾವೆ. ರಾಜ್ಯದಲ್ಲಿ ರಾಜಕೀಯ ವಿಚಾರದಲ್ಲಿ, ಉಪಚುನಾವಣೆಯ ಫಲಿತಾಂಶದ ವಿಚಾರದಲ್ಲಿ ಸೇರಿದಂತೆ ದೇಶ ವಿದೇಶಗಳಲ್ಲಿ ನಡೀತಕ್ಕಂಥ ಯುದ್ಧ ಸನ್ನಿವೇಶಗಳು, ಕಾಡ್ಗಿಚ್ಚಿನಂಥ ಸನ್ನಿವೇಶಗಳು, ಅಥವಾ ಮಳೆಯ ಸಂದರ್ಭದಲ್ಲಿ ಆದಂತಹ ಪ್ರಾಕೃತಿಕ ವಿಕೋಪಗಳು, ಹೀಗೆ ನಾನಾ ರೀತಿಯ ವಿಚಾರಗಳಲ್ಲಿ ಗುರೂಜಿ ಅವರು ಹೇಳಿದಂತ ಹಲವಾರು ಕಾಲಜ್ಞಾನದ ಭವಿಷ್ಯಗಳು ನಿಜವಾಗಿದೆ. ಅಂತೆಯೇ ಈ ಹಿಂದೆ ರಾಜ್ ನ್ಯೂಸ್ ಬಳಿ ಕೆಲವೊಂದಷ್ಟು ರಾಜಕೀಯ ಒಂದು ಮುನ್ನೋಟ ಹಾಗೂ ಮುಂದಾಗಬಹುದಾದಂತ ಭವಿಷ್ಯತ್ ಕಾಲದಲ್ಲಿ ಏನೇನು ಆಪತ್ತುಗಳು ಸಂಭವಿಸಲಿದೆ ಅಂತ ಹೇಳಿದ್ರು ಆ ಆಪತ್ತುಗಳು ಈಗ ಸಂಭವಿಸಲಿದೆಯಂತೆ. ಕೊರೋನಾದಂತ ಸಂಕಷ್ಟ ಕಾಲಗಳು ಮತ್ತೆ ಮರುಕಳಿಸಲಿದೆಯಂತೆ. ಅಷ್ಟೇ ಅಲ್ಲ, ಅದರ ಜೊತೆಯಾಗಿ ಯುದ್ಧ ಸನ್ನಿವೇಶಗಳು ಕೂಡ ಕಾರ್ಮೋಡದ ರೀತಿ ಇಡೀ ವಿಶ್ವವನ್ನು ಆವರಿಸಲಿದೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಕಾಲಜ್ಞಾನಿ ಗುರೂಜಿ ಅವರು ಈ ಹಿಂದೆಯೇ ನುಡಿದಿದ್ರು. ಅದು ಈಗ ಸತ್ಯ ಆಗುವ ಸಮಯ ಹತ್ರ ಆಗಿದೆಯಂತೆ. ಅದಕ್ಕೆ ಸಂಬಂಧಪಟ್ಟಂತ ಗ್ರಹಗತಿಗಳು ಕೂಡ ಈಗಾಗಲೇ ತಮ್ಮ ಸ್ಥಾನ ಪಲ್ಲಟವನ್ನು ಮಾಡಿದ್ದಾವಂತೆ. ಹಾಗಾದ್ರೆ ಗುರೂಜಿ ಏನ್ ಹೇಳ್ತಾ ಇದ್ದಾರೆ ಈ ವಿಚಾರದ ಮೇಲೆ ಅಂತ ನೀವೇ ಕೇಳಿ. ಎಸ್, ಗುರೂಜಿ ಮಾತಾಡ್ತಾರೆ, ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ಮಾತಾಡಿಸ್ತಾ ಹೋಗ್ತೀನಿ ನಾನು. ನಮ್ ಜೊತೆ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರೂಜಿ ನಮಸ್ಕಾರ. ವಾಯ್ಸ್ ತುಂಬಾ ಸ್ಲೋ ಕೇಳ್ತಾ ಇದೆ. ಗುರೂಜಿ ಕೇಳಿಸ್ತಾ ಇದೆಯಾ ಗುರೂಜಿ? ಹಾ ಹೇಳು ವಿಜಿ. ಗುರೂಜಿ ನಿಮ್ಮ ಧ್ವನಿ ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಹಾ ಹೇಳು ವಿಜಿ. ಗುರೂಜಿ ಚೆನ್ನಾಗಿದ್ದೀರಾ?
ಹಾ, ಚೆನ್ನಾಗಿದ್ದೀನಿ ವಿಜಯ್. ಗುರುಜಿ, ಈಗಾಗಲೇ ಹಲವಾರು ಬಾರಿ ಸಾಕಷ್ಟು ವಿಚಾರಗಳಲ್ಲಿ ಕಾಲಜ್ಞಾನದ ಜ್ಯೋತಿಷ್ಯವನ್ನ ತಾವು ನುಡಿದಿದ್ದೀರಿ. ನುಡಿದಂತೆ ಹಲವಾರು ವಿಚಾರಗಳು ಕೂಡ ಗೋಚರ ಆಗಿದೆ. ನಾವು ಕೂಡ ಹೌದು. ಅದನ್ನ ಸಾಕಷ್ಟು ಬಾರಿ ಪ್ರಚಾರ ಮಾಡಿದ್ದೀವಿ. ಹೌದು. ಈಗ ತಾವು ನುಡಿದಂತ ಕೆಲವೊಂದು ಭವಿಷ್ಯ ಏನು ಕಾಲಜ್ಞಾನದ ಭವಿಷ್ಯ ಇತ್ತು, ಅದು ಹೌದು. ಸಮೀಪ ಆಗ್ತಾ ಇದೆ, ಸತ್ಯ ಆಗೋದಿಕ್ಕೆ ಸಮೀಪ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಹಗತಿಗಳು ಕೂಡ ಈಗಾಗಲೇ ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು, ಸತ್ಯ. ಈಗ ಏನೆಲ್ಲ ಸಂಭವಿಸಬಹುದು ಗುರುಜಿ? ತಾವು ಈ ಹಿಂದೆ ನುಡಿದಂತ ಕಾಲಜ್ಞಾನದ ಭವಿಷ್ಯಗಳೆಲ್ಲವೂ ಕೂಡ ಈಗ ನಿಜವಾಗೋದಿಕ್ಕೆ ಯಾವ ಸಮಯ ಈಗ ಹತ್ರ ಆಗ್ತಾ ಇದೆ ಗುರುಜಿ? Here the two kind of political effects we are going to see over here. One, either directly politician death, or indirectly his political career going to become death. So this is going to happen mainly for big head of an Indian constitution. Big heads, that is nothing but our prime minister, Maji ex-prime minister, or governor, deputy CM, and main head of the Indian constitution, that they are going to become either they politically exposed, being the scandal, or many kind of things. They will be exposed, and that will be the end of their political career. This is one aspect. Another aspect is there may be an assassination or natural ill health that will takes them towards death. And what are the situations? ಇವಾಗ ನಾವು ಕ್ಲೈಮ್ಯಾಕ್ಸ್ ಪಾರ್ಟಿಗೆ ಮೂವ್ ಆಗ್ತಾ ಇದೀವಿ. ಹಾ. ಅಂದ್ರೆ ಹಿಂದೆ ನಾವು ಈ ಪೀಳಿಗೆಗೆಲ್ಲ ಏನಾಗುತ್ತೆ ಅಂದ್ರೆ ಯುದ್ಧಗಳನ್ನ ಈ ಹಿಂದೆ ಕೇಳಿರ್ತೀವಿ, ಬರೀ ಯುದ್ಧಗಳಾಯ್ತು ಅದೆಲ್ಲ ಕೇಳ್ಕೊಂಡಿರ್ತೀವಿ. ಹೌದು. ಯುದ್ಧಗಳನ್ನ ನೋಡುವಂತಹ ಒಂದು ಅಪಾರ್ಚುನಿಟಿ, ಸುನಾಮಿಗಳು ಕಾಣುವಂತ ಅಪಾರ್ಚುನಿಟಿ, ದೊಡ್ಡ ಪ್ರಮಾಣಕ್ಕೆ ಅರ್ಥಕ್ವೇಕ್ ಆಗುವಂತ ಅಪಾರ್ಚುನಿಟಿ. ಅದಲ್ಲದೆ ಈ ಹಿಂದೆ ಕೊರೋನಾ ಅಂತ ವೈರಸ್ ಬರೋಕ್ಕಿಂತ ಮುಂಚೆ ಅದು ಯಾರು ಹೇಳಿರಲಿಲ್ಲ, ಅದು ಬಂದ್ ಆದ್ರ ನಂತರ ಯಾವ ತರ ಕಂಡೀಷನ್ ಇರ್ತದಂತನೂ ಯಾರು ಹೇಳಕ್ಕಾಗಿಲ್ಲ. ಬಟ್ ನಾವು ಇವಾಗ ಆಲ್ರೆಡಿ ಚೇತಾವಣಿ ಕೊಟ್ಟಿದೀವಿ. ಮುಂಬರೋ ದಿನಗಳಲ್ಲಿ ತುಂಬಾನೇ ಒಂದು ಹೇಗೆ ಅಂದ್ರೆ ವೈರಸ್ ಯುದ್ಧ ಭೀತಿಯಿಂದಾಗಲಿ ಅಥವಾ ಒಂದು ಪ್ರಾಕೃತಿಕದಿಂದಾಗಲಿ ಒಂದು ವೈರಸ್ ಒಂದು ಬಂದು ಮನುಕುಲಕ್ಕೆ ಅಪ್ಪಳಿಸಿ ಮನುಷ್ಯ ಏನಾಗ್ಬಿಡ್ತಾನೆ, ಸುಸ್ತಾಗಿ ನಿಸ್ತೇಜಾಗಿ ಮಲ್ಕೊಳಕ್ ಶುರು ಮಾಡ್ತಾನೆ, ತುಂಬಾ ಆಲ್ಸತ್ವದಿಂದ ಮಲ್ಕೊಳಕ್ ಶುರು ಮಾಡ್ಬಿಡ್ತಾನೆ. ಸೊ ಅವೆಲ್ಲಾನು ಕೂಡ ಈ ಬರ್ಲಿರ ದಿನಗಳಿಗೆಲ್ಲ ನಾವು ಈ ಒಂದು ಪೀಳಿಗೆ ನೋಡುವಂತಹ ಎಲ್ಲ ಅಪಾರ್ಚುನಿಟಿಗಳು ಸಿಗ್ತವೆ. ಅದಲ್ಲದೆ ವಿಶೇಷವಾಗಿ ಏನಾಗಿದೆ ಅಂದ್ರೆ ಇವತ್ತಿಂದ ಕೌಂಟ್ ಡೌನ್, ಯಾವ ತರ ಕೌಂಟ್ ಡೌನ್ ಅಂತಂದ್ರೆ ಸಿವಿಲ್ ವಾರ್ಗೆ, ಕಮ್ಯುನಲ್ ರೈಟ್ಸ್ಗೆ ಎಲ್ಲದಕ್ಕೂ ಕೌಂಟ್ ಡೌನ್ ಇವತ್ತಿಂದ ಶುರು. ಅದಲ್ಲದೆ ವಿಶೇಷವಾಗಿ ಏನಂದ್ರೆ ಶಾಸಕಾಂಗದ ದೊಡ್ಡ ತಲೆಗಳು, ಶಾಸಕಾಂಗದ ಪ್ರಮುಖವಾದಂತಹ ನಾಯಕರು ಅಂದ್ರೆ ಯಾರಾಗ್ಬೋದು, ಎಲ್ಲಾ ಅಖಂಡ ಭಾರತದಲ್ಲಿರೋ ಎಲ್ಲ ರಾಜ್ಯಗಳಿರೋ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಪಾಲರು, ಮತ್ತೆ ಪ್ರಧಾನಮಂತ್ರಿ, ಅಂದ್ರೆ ರಾಷ್ಟ್ರಪತಿಗಳು. ಸೊ ಹೀಗೆ ಅಂದ್ರೆ ದೊಡ್ಡ ಪ್ರಮುಖ ಗಣ್ಯರಿಗೆಲ್ಲರೂ ಕೂಡ ಆ ಒಂದು ವಿಪತ್ತುಗಳೆಲ್ಲವೂ ಕೂಡ ಕಾದಿದೆ. ಅದರಲ್ಲಿ ಯಾವ ತರ ಅಂತ ಅದು ಒಂದೇ ಕೇವಲ ಭಾರತಕ್ಕೆ ಒಂದೇ ಅಂತಲ್ಲ, ಇದು ವಿದೇಶಗಳಲ್ಲೂ ಕೂಡ ಹೇಗೆ ಅಂತಂದ್ರೆ ಒಂದು ದೇಶ ಪ್ರಧಾನಿನ ಮತ್ತೊಂದು ದೇಶ ಪ್ರಧಾನಿ ಕ್ಯಾಪ್ಚರ್ ಮಾಡೋದು, ಅವನ ಅಸಾಸಿನೇಷನ್ ಮಾಡೋದು, ಇವೆಲ್ಲವೂ ಕೂಡ ಬರ್ಲಿರ ದಿನಗಳಲ್ಲಿ ಹೇರಳವಾಗಿ ಕಾಣ್ಕೊಂಡು ಹೋಗ್ತೀವಿ. ಅದಲ್ಲದೆ ಸುನಾಮಿ ಅಂತ ದೊಡ್ಡ ಭೀತಿಗಳು ಕೂಡ ಅಪ್ಪಳಿಸ್ತವೆ. ಈಗ ಕರೆಕ್ಟಾಗಿ ಇವತ್ತು ಮಾರ್ಚ್ 14 ದಿನ ಒಂದು 20-25 ದಿನಗಳ ನಂತರ ತುಂಬಾನೇ ಪರಿಸ್ಥಿತಿನೇ ಚೇಂಜ್ ಆಗ್ಬಿಡುತ್ತೆ. ನಿನಗೆ ಇವಾಗ ಇರುವಂತ ಪರಿಸ್ಥಿತಿ ಇನ್ನು 20 ದಿನಗಳ ನಂತರ ಇರಲ್ಲ. ಹೇಗಂದ್ರೆ ಪೂರ್ಣ ಊಹೆನು ಮಾಡ್ಕೊಳಕ್ಕಾಗಲ್ಲ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಅಂದ್ರೆ ನಾವು ಕೊಟ್ಟಂತಹ ಆ ಒಂದು ಕ್ಲೈಮ್ಯಾಕ್ಸ್ ಪಾರ್ಟಿ ಇದೆಯಲ್ಲ ಇವತ್ತಿಂದನೇ ಶುರು ಆಗಿದೆ, ಅದು ಟ್ರಿಗರ್ ಆಗಿದೆ, ಕೌಂಟ್ ಡೌನ್ ಆಗಿದೆ. ಮುಂಬರುವಂತಹ 6 ತಿಂಗಳವರೆಗೂ ನಾನಾ ರೀತಿಯಿಂದ ಒಂದಲ್ಲ ಒಂದು ದುರಂತಗಳು ಕಾಣ್ತಾನೆ ಹೋಗ್ತೀವಿ. ಅದಲ್ಲದೆ ನಾನು ಮತ್ತೆ ಹೇಳಿದೆ, ಯಾವಾಗ 2023 ಹೇಳ್ತಿದ್ದೀನಿ, 2023-24 ಹೇಳ್ತಿದ್ದೀನಿ, ವಿ ಆರ್ ಅಪ್ರೋಚಿಂಗ್ ಟುವರ್ಡ್ಸ್ ಅನ್ ಗ್ಲೋಬಲ್ ರಿಸೆಷನ್, ಅದು ಲಾಂಗ್ ಟರ್ಮ್ ರಿಸೆಷನ್ ಅಂತ ಹೇಳಿದ್ದೀನಿ. ಅದಕ್ಕೂ ಕೂಡ ಭಾರತ ನಾಂದಿ ಆಗುತ್ತೆ. ಅದು ಕೂಡ ಮುಂಬರುವ ದಿನಗಳಲ್ಲಿ ತುಂಬಾ ಮಟ್ಟಿಗೆ ರಿಸೆಷನ್ ಆಗುತ್ತೆ, ಬ್ಯಾಂಕ್ರಪ್ಟ್ ಆಗುತ್ತೆ, ಎಷ್ಟೋ ಜನ ಲೇ ಆಫ್ ಆಗ್ತಾರೆ. ಅವೆಲ್ಲ ಕೌಂಟ್ ಡೌನ್ ಶುರು, ಇವತ್ತಿಂದನೇ ಶುರು. ಮುಂಬರುವಂತಹ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಏಪ್ರಿಲ್ 1 ಎಲ್ಲ ಬಂತು ಅಂದ್ರೆ ತುಂಬಾನು ಪರಿಸ್ಥಿತಿಗಳು ಚೇಂಜ್ ಆಗುವಂತ ಸಾಧ್ಯತೆಗಳು 100% ಇದೆ. ಪ್ರಕೃತಿಯಲ್ಲಿ 100% ಚೇಂಜು, ಮತ್ತೆ ರಾಜಕೀಯದಲ್ಲಿ 100% ಗ್ಯಾರಂಟಿ ಚೇಂಜು. ಇವಾಗ ಇರುವಂತಹ ತಲೆಗಳು ಮುಂದಿರಲ್ಲ, ಹೊಸ ತಲೆಗಳು ಬರ್ತವೆ, ಹೊಸ ಯುಗ ಶುರು ಆಗುತ್ತೆ, ಹೊಸ ಒಂದು ಟ್ರೆಂಡೇ ಹೊಸ ಶುರು ಆಗ್ಬಿಡುತ್ತೆ. ಅಲ್ಲ ಗುರುಜಿ, ಈಗ ತಾವ್ ಹೇಳಿದ್ರಿ ಈಗಿರುವಂತ ಪರಿಸ್ಥಿತಿಗಳು ಹೀಗೆ ಇರೋದಿಲ್ಲ, ಏಪ್ರಿಲ್ ತಿಂಗಳ ನಂತರ ಬಹಳಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೇಕಾಗತ್ತೆ.
ಸನ್ನಿವೇಶಗಳೇ ತುಂಬಾ ಭೀಕರ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಿ. ಯಾಕೆಂತಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕೊರೋನಾದಂತಹ ಒಂದು ಮಹಾ ವೈರಸ್ ಈ ದೇಶವನ್ನ ವ್ಯಾಪಿಸುತ್ತೆ, ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅಂತ ಯಾರು ಕೂಡ ಊಹೆನೂ ಮಾಡಿರ್ಲಿಲ್ಲ, ಮತ್ತು ಅದು ಹೆಂಗಿರುತ್ತಂತನೂ ಗೊತ್ತಿರ್ಲಿಲ್ಲ ನಮ್ಗೆಲ್ಲ. ಬಟ್ ಹಿಂದೆಲ್ಲ ದೊಡ್ಡ ದೊಡ್ಡ ಯುದ್ಧಗಳಾಗಿತ್ತು, ರಾಜ ಮಹಾರಾಜರಿಗೆ ದೊಡ್ಡ ದೊಡ್ಡ ಸಂಕಷ್ಟಗಳು ಬಂದಿತ್ತು, ಬಹಳಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಸಾಲು ಸಾಲು ಸಾವಾಗಿತ್ತು, ಇಂಥವೆಲ್ಲ ಕೇಳಿದ್ವಿ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವು ಒಂದೊಂದಾಗೆ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಸೊ ಅಂತ ಸನ್ನಿವೇಶಗಳು ಈಗ ಮತ್ತೆ ಮರುಕಳಿಸ್ತಾ ಇದ್ದಾವೆ ಅಂತ ತಾವ್ ಹೇಳ್ತಾ ಇದ್ದೀರಿ. ಇದಕ್ಕೆಲ್ಲ ರೀಸನ್ ಏನಿರ್ಬೋದು ಗುರುಜಿ? ಹಲೋ, ರೀಸನ್ ಏನಿರ್ಬೋದು ಗುರುಜಿ ಇದಕ್ಕೆ? ಇವೆಲ್ಲ ಏನಿದೆ ಗೊತ್ತಾ ವಿಜಿ, ಪ್ಲಾನೆಟರಿ ಪೊಸಿಷನ್, ಪ್ಲಾನೆಟರಿ ಕಂಜಂಕ್ಷನ್ಸ್ ಅದು ವಿಶೇಷವಾಗಿದೆ. ಏನಾಗ್ತದೆ ಅಂದ್ರೆ ಮೀನು ರಾಶಿಯಲ್ಲಿ ತುಂಬಾ ಕೆಲವೊಂದು ಸ್ಪೆಸಿಫಿಕ್ ಗ್ರಹಗಳ ಯುತಿ ಆಗ್ತಾ ಇದೆ. ಅವೆಲ್ಲ ಯುತಿಗಳಲ್ಲಿ ಏನಾಗುತ್ತೆ, ಒಂದು ನೆಗೆಟಿವ್ ವೈಬ್ರೇಷನ್ ಬರ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿನಗೆ, ಈ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಹೇಗೆ ಒಂದು ಮೋಸ ವಂಚನೆಯಿಂದ ಬಂಧನ ಮಾಡ್ಕೊಂಡು ಹೋದ್ರು, ಅಂದ್ರೆ ರಾಜನ ಭೀತಿ, ರಾಜನ ಬಂಧನ ಆ ತರ ಆಯ್ತು. ಅದೇ ತರನಾಗಿ ಈ ಎಲ್ಲಾನು ಇಡೀ ಪ್ರಪಂಚಕ್ಕೇನೆ ಯಾರ್ಯಾರು ಪ್ರಮುಖ ಅಂತಿದಾರೋ ಅವ್ರನ್ನ ಮೋಸದಿಂದ ಹಿಡಿದಾಕೋದಾಗ್ಲಿ, ಅವ್ರ ಮೋಸ ಸಾಯಿಸೋದಾಗ್ಲಿ, ಇವೆಲ್ಲ ಕೃತ್ಯಗಳು ಮತ್ತೆ ರಿಪೀಟ್ ಆಗ್ತವೆ. ಅದಲ್ಲದೆ ಈ ಹಿಂದೆ ಕೆಲವೊಂದು ಪ್ಲಾನೆಟರಿ ಪೊಸಿಷನ್ ಯಾವ ತರ ಇದೆ ಅಂದ್ರೆ, ಈ ಹಿಂದೆ ಪ್ಲೇಗ್ ಬಂದಾಗ ಮತ್ತೆ ಈ ಹಿಂದೆ ಕೊರೋನಾ ಬಂದಾಗ ಯಾವ ತರ ಕಾಂಬಿನೇಷನ್ಸ್ ಇತ್ತು, ಅದೇ ರೀತಿ ಕಾಂಬಿನೇಷನ್ ಇವಾಗ ಮತ್ತೆ ಆಗ್ತಾ ಇದೆ. ಸೊ ಅದೇ ಬೇಸ್ ಮೇಲೆ ಮುಂದೆ ಬರುವಂತ ದಿನಗಳಲ್ಲಿ ಏನಾಗುತ್ತೆ, ಲಾಂಗ್ ಟರ್ಮ್ ಆಗಿ ಎಫೆಕ್ಟ್ ಆಗುವಂತಹ ಕೆಲವೊಂದು ಡಿಸೀಸಸ್ ಆಗ್ಲಿ, ವೈರಸ್ ಆಗ್ಲಿ ತಪ್ಪದೇ ಬರ್ತವೆ. ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ಭಾರತದಲ್ಲಿ ತುಂಬಾ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಇರೋದ್ರಿಂದ ಇದ್ರ ಎಫೆಕ್ಟ್ ಕಮ್ಮಿ. ಬೇರೆ ಕಡೆ ತುಂಬಾ ಎಫೆಕ್ಟ್ ಆಗುತ್ತೆ. ಏನೋ ಲಾಕ್ ಡೌನ್ ಆದ್ರೂ ಆಗ್ಬಹುದು, ಆ ಲೆವೆಲ್ಗೆ ಕನ್ವರ್ಷನ್ ಆಗ್ಬಿಡುತ್ತೆ, ಮುಂದೆ ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಯಾಕಂದ್ರೆ ಇವೆಲ್ಲ ಪ್ಲಾನೆಟ್ ಹಿಂದೆ ಯಾಕೆ ಇಷ್ಟು ನಿರ್ದಿಷ್ಟವಾಗಿ ಹೇಳಿ. ಓಕೆ, ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಈ ಹಿಂದೆ ಕೂಡ.